ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಮ್ಮ ಹೇಜರಲ್ಲಿ ಕಿಟಕಿಲಿ ಕುತ್ಕೊಂಡು ಏನೋ ನೋಡ್ತಾ ಇದೆ. ಯಾವುದೋ ಪಕ್ಷಿನೋ ಅಥವಾ ಬೆಕ್ಕೋ ಓಡಾಡ್ತಿರ್ಬೋದು ಅಲ್ಲಿ. ಅದನ್ನೇ ಎಷ್ಟು ಲಕ್ಷ್ಯ ಕೊಟ್ಟು ನೋಡುತ್ತೆ. ಅದಕ್ಕೇನೂ ಇಲ್ಲ, ಎಂಟರ್ಟೈನ್ಮೆಂಟ್ ಇದು ಒಂದೇ ನಮ್ಮ ಮನೇಲಿ. ಇದಕ್ಕೆ ಎಕ್ಸ್ಟ್ರಾ ಬಾಲ್ಕನಿ ಇಲ್ಲಲ್ಲ. ಮೊದಲು ಬೇರೆ ಕಡೆ ಇದ್ವಿ, ಅವಾಗ ಬಾಲ್ಕನಿ ಎಲ್ಲ ಇತ್ತು. ಇದಕ್ಕೆ ಚೆನ್ನಾಗಿತ್ತು ಬಾಲ್ಕನಿಯಲ್ಲಿ ಹೋಗಿ ಕುತ್ಕೊಳ್ಳೋಕ್ಕೆ. ಈಗ ಕಿಟಕಿಲಿ ಕುತ್ಕೊಂಡು ನೋಡುತ್ತೆ. ಅಲ್ಲೆಲ್ಲ ಪಕ್ಷಿ ಹಾರಾಡೋದನ್ನು ನೋಡ್ತಾ ಕುತ್ಕೊಂಡಿರುತ್ತೆ. ಹಾಗೆ 1 ಅವರ್ ಬೇಕಾದರೆ ಹಾಗೆ ಕುತ್ಕೊಂಡಿರುತ್ತೆ. ಅದು ಏನು ನೋಡುತ್ತೋ ಅದು ಎಲ್ಲನೂ ನೋಡ್ತಾ ಇರ್ತದೆ. ಆ ಕಡೆ ವೆಹಿಕಲ್ ಹೋಗೋದು ಕೂಡ ಕಾಣಿಸುತ್ತೆ, ಅದು ಕೂಡ ನೋಡ್ತಾ ಇರುತ್ತೆ. ಅದಕ್ಕೆ ಕುತೂಹಲ ಎಲ್ಲ ನೋಡಬೇಕಂತ ಅಲ್ಲೇ ಕುತ್ಕೊಂಡಿರುತ್ತೆ ಕಿಟಕಿ ಹತ್ರ. ನಾನೇನಾದರೂ ಮಾಡಿದರೆ ನನ್ನ ಜೊತೆ ಆಟ ಆಡೋಕ್ಕೆ ಬರುತ್ತೆ ನೋಡಿ. ಹೀಗೆ ನನಗೆ ಹೊಡೆಯೋಕ್ಕೆ ಬರುತ್ತೆ. ಅದಕ್ಕೊಂದು ಆಟ ಇದು. ಕೈ ಹಿಂಗೆ ಮಾಡಿದ್ರೆ ನೋಡಿ, ಈಗ ಹೇಗೆ ಹೊಡೆಯೋಕ್ಕೆ ಬರುತ್ತೆ ನನಗೆ. ಬೆಕ್ಕುಗಳಿಗೆ ಈ ಥರ ಆಟ ಅಂದರೆ ಇಷ್ಟ. ನಾನೇನಾದರೂ ಒಂದು ದಾರ ತಗೊಂಡು ಆಟ ಆಡಿಸಿದ್ರೆ ತುಂಬ ಚೆನ್ನಾಗಿ ಆಟ ಆಡುತ್ತೆ. ಅದರಿಂದ ಹೊರಗಡೆ ಏನಿದೆ ಹಿಂದೆ ಎಷ್ಟೊಂದು ವಿಡಿಯೋಗಳನ್ನ ಹಾಕಿದ್ದೇನೆ ಆ ಥರ. ಕಟ್ ಮಾಡ್ತೀನಿ ಬಾಲ ಏನು ಕಿವಿ ನೋಡಿ, ಅದು ಕಿವಿಗೆ ಏನೋ ಇರಿಟೇಟ್ ಆಗ್ತಾಯಿದೆ ಅದಕ್ಕೆ ತನ್ನ ಕಾಲಿಂದ ಆ ಕಿವಿಯನ್ನು ತೋರಿಸ್ಕೊತಾ ಇದೆ. ಹಿಚ್ಚಿಂಗ್ ಆಗ್ತಾಯಿದೇನೋ ಏನೋ. ಅವು ಪ್ರಾಣಿಗಳಿಗೆ ಏನಾಗ್ತಾವೆ ನಮ್ಗೆ ಗೊತ್ತಾಗಲ್ಲಲ್ಲ. ಡಾಕ್ಟ್ರ್ ಹತ್ರ ಹೋದ್ರೇ ಡಾಕ್ಟ್ರು ಹೇಳಿದ್ರೆ ಗೊತ್ತಾಗಬೇಕು. ನೋಡಿ, ಈಗ ಹೊರಗಡೆ ನೋಡ್ಕೊಂಡು ಕುತ್ಕೊಂಡಿದೆ. ಏನು ನೋಡ್ತಾ ಇದೀಯ ಚಿನ್ನಮ್ಮ? ನೋಡಿ, ಏನೋ ಬಂತು, ಈಗ ಎದ್ದು ನಿಂತು ನೋಡ್ತಾ ಇದೆ ಅದನ್ನು. ಯಾವುದೋ ಪಕ್ಷಿ ಹಾರಾಡ್ತಿರ್ಬೋದು ಅಲ್ಲಿ. ನಾನು ನೋಡಿದರೆ ನನಗೇನು ಕಾಣಿಸ್ಲಾ ಇಲ್ಲ. ನೋಡಿ ಹೇಗೆ ನೋಡ್ತಾ ಇದೆ ಅದು. ಆ ಕಡೆ ಯಾವುದೋ ಒಂದು ನಾಯಿ ಬೆಕ್ಕು ಓಡಾಡಿದ್ರು ಕೂಡ ಹೀಗೆ ನೋಡ್ತಾ ಇರುತ್ತೆ. ನನಗೂ ಏನೂ ಕಾಣಿಸ್ಲಿಲ್ಲ. ನೋಡಿದೆ ನಾನು 2 ಸಲ. ಏನೋ ಪಕ್ಷಿ ಹಾರಾಡ್ತಿರ್ಬೋದು ಚಿಕ್ಕದಾಗಿ, ಕಾಣಿಸಿಲ್ಲ. ಬರ್ತಾ ಇದ್ದಾವೆ, ಅದನ್ನು ನಡ್ಕೊಳ್ಳೋದು ಕೆಲಸ. ಇನ್ನೇನು ನೋಡಿ, ನನಗೆ ಬೇಕು ಅಂತಾರೆ ನಾನು ಅದು ಆಟ ಆಡ್ಸೋಕ್ಕೆ ಹೇಗೆ ಮಾಡ್ತಾ ಇರ್ತೀನಿ. ಅದನ್ನು ನಾನು ಹೊಡೆಯೋಕ್ಕೆ ಬರುತ್ತೆ. ಅದಕ್ಕೂ ತುಂಬ ಇಷ್ಟ ಈ ಥರ ಆಟ ಆಡೋಕ್ಕೆ. ಅಂದರೆ ನೋಡಿ, ಮತ್ತೆ ಮೇಲೆ ಕುತ್ಕೊಳ್ತು. ತನ್ನ ಮನೆ ಅದು, ತನ್ನ ಬೆಕ್ಕಿನ ಮನೆ. ಬೆಕ್ಕಿಗೋಸ್ಕರನೇ ತಂದಿದ್ದ ನಮ್ಮ ಮಗ. ಇದು ಕೋಸ್ಟ್ ಬಂದು 5,500 ಇದಕ್ಕೆ. ಮೊದಲು ಒಂದು ತಂದಿತ್ತು ಮನೆ, ಅದು ಚಿಕ್ಕದಾಗಿತ್ತು. ಒಂದೇ ಮನೆ ಮಾತ್ರ ಇತ್ತು. ಅದಕ್ಕೊಂದು ಸೋಫಾ ಥರ. ಅದಕ್ಕೆ 2,500 ಇತ್ತು. ಇದು ನೋಡಿ, ಇದು ಡೂಪ್ಲೆಕ್ಸ್ ಮನೆ ಇದ್ದಾಗೆ ಇದೆ. ಮನೆ ಅದರ ಮೇಲೆ ಮತ್ತೆ ಕುತ್ಕೊಳ್ಳೋಕೆ ಸೀಟಿಂಗು ಎಲ್ಲ ಇದೆ. ಕ್ಯಾಟ್ಸ್ ಮನೆಗಳು ಬೇರೆ ಬೇರೆ ಡಿಸೈನಲ್ಲಿ ಸಿಗ್ತವೆ. ಯಾವ ಬೇಕು ಹಾಕ್ಕೊಂಡು ತಗೋಬೋದು. ಎಲ್ಲ ಇದರಲ್ಲೂ ಸಿಗುತ್ತೆ ಸೈಜಲ್ಲೂ. ನೋಡಿ ಹೇಗೆ ಮಾಡ್ತಾರೆ. ಫುಲ್ ಮೇಲೆ ಹೋಗಿ ಕುತ್ಕೊಳ್ತಾರೆ. ಒಂದ್ಸಲ ಅಲ್ಲಿ ಕುತ್ಕೊಂಡು ಎಲ್ಲ ನೋಡ್ತಾ ಇರುತ್ತೆ ಹೊರಗಡೆ. ನೋಡಿ, ಅದಕ್ಕೆ
ಕೋಪ ಬಂದ್ಬಿಡುತ್ತೆ ಜಾಸ್ತಿ ಇದು ಮಾಡಿದರೆ. ಅದಕ್ಕೆ ಬಾಲ ಮುಟ್ಟಿದರೆ ಮಾತ್ರ ಭಾಳ ಕೋಪ ಬರುತ್ತೆ ಅದಕ್ಕೆ. ಮನೇಲಿ ಸಾಕಿದ್ಬೇಕು, ಆರಾಮಾಗಿರ್ತವೆ. ಅವಕ್ಕೆ ಊಟದ ಟೆನ್ಷನ್ ಇರಲ್ಲ. ಹೊತ್ತಿಗೆ ನಾವು ಊಟಕ್ಕೆ ಹಾಕ್ತೀವಲ್ಲ, ಅದಕ್ಕೆ ಆರಾಮಾಗಿ ತಿನ್ಕೊಂಡು ಮನೇಲಿ ಆಟ ಆಡ್ಕೊಂಡು ಓಡಾಡಿಕೊಂಡು ಆರಾಮಾಗಿರ್ತವೆ. ಇಷ್ಟು ಬೇಕಿರ್ತಾವಲ್ಲ ಕ್ಯಾಟ್ಸು, ಅವು ತುಂಬ ಕಷ್ಟಪಡ್ತವೆ ಜೀವನದಲ್ಲಿ. ಅವೆಲ್ಲ ಒಂದಕ್ಕೊಂದು ಕಚ್ಚಾಡೋದು ಅದು ಎಲ್ಲ ಮಾಡ್ತವೆ ಆಹಾರಕ್ಕಾಗಿ. ಇಲಿಗಳನ್ನ ತಿನ್ನಬೇಕು ಅವೆಲ್ಲ. ಇವಕ್ಕಾದರೆ ಪ್ಯಾಕೆಟ್ ಫುಡ್ ಇರುತ್ತೆ, ರೆಡಿ ಫುಡ್ಡು, ಅದನ್ನೇ ತಂದು ಹಾಕ್ತೀವಿ. ಅದರಲ್ಲೂ ಇಂಡಿಯನ್ ಬೆಕ್ಸ್ ಹಾಕಿದರೆ ಅಷ್ಟೊಂದು ಖರ್ಚಿರಲ್ಲ. ಅವು ನಮ್ಮ ಹಾಗೆ ಹಾಲು ಅನ್ನ ಮೆತ್ತಗೆ ಮಾಡ್ಕೊಂಡು ತಿನ್ಸಿದ್ರೆ ತಿಂತವೆ. ಇವು ಮಾತ್ರ ಚಿಕನ್ನು, ಫಿಶ್ಶು ಈ ಥರ ಪ್ಯಾಕೆಟ್ ಫುಡ್ಡೇ ಬೇಕು ಇವಕ್ಕೆ. ಡ್ರೈ ಫುಡ್ ಕೂಡ ತಿನ್ನುತ್ತೆ ಇದು, ಹಾಗೆ ಸ್ನ್ಯಾಕ್ಸ್ ಥರ ತಿನ್ನುತ್ತೆ ಅವಾಗವಾಗ. ಮಿಯಾವ್ ಅಂತ ಪ್ಯಾಕ್ಡ್ ಫುಡ್ ಇದು, ಫಿಶ್ದು. ಅದನ್ನೇ ತೊಗೊಂಬರ್ತೀವಿ, ಅದನ್ನೇ ತಿನ್ನುತ್ತೆ ಇದು. ನೋಡಿ ಹೇಗೆ ದಿನಕ್ಕೆ 2 ಪ್ಯಾಕೆಟ್ ಬೇಕು ಅದಕ್ಕೆ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಹಾಕ್ತೀನಿ ಇದಕ್ಕೆ ಊಟಕ್ಕೆ. ಹೇಜಲ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೇಜಲ್ ಚಾನಲ್ನ ನೋಡ್ತಾಯಿರಿ.